ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಒಂದು ಬ್ಯಾನರ್, ಒಂದು ಖಾಲಿ ಜಾಗ, ಒಂದು ಗುಂಡು. ಇಷ್ಟೇ ಕಾರಣಕ್ಕೆ ಬಳ್ಳಾರಿಯಲ್ಲಿ ಒಬ್ಬ ಯುವಕ ಪ್ರಾಣ ಕಳೆದುಕೊಳ್ಳಬೇಕಾಯಿತೆ. ಹೊಸ ವರ್ಷದ ಸಂಭ್ರಮದ ರಾತ್ರಿ ನಗರ ಪಟಾಕಿಗಳ ಸದ್ದಿನ ನಡುವೆ ಬಳ್ಳಾರಿ ಕೇಳಿದ್ದು ಮಾತ್ರ ಗುಂಡಿನ ಸದ್ದು. ಅದು ಗಲಭೆಯಲ್ಲ, ಅದು ಶೂಟೌಟ್. 25 ವರ್ಷದ ರಾಜಶೇಖರ್ ಸಾವಿನ ಹಿಂದೆ ಯಾರ ಗುಂಡು, ಯಾರ ಆದೇಶ ಮತ್ತು ನಿಜಕ್ಕೂ ಅಸಲಿ ಗುರಿ ಯಾರು? ಗುಂಡು ರಾಜಶೇಖರ್ಗೆ ತಾಕಿದರೂ ಫೈರಿಂಗ್ ನಡೆದ ದಿಕ್ಕು ಇನ್ನೊಬ್ಬರತ್ತ ಇತ್ತು ಎಂಬ ಅನುಮಾನಗಳು ಯಾಕೆ ಮೂಡ್ತಾ ಇದೆ? ಜನಾರ್ದನ ರೆಡ್ಡಿ ಅವರ ಮನೆ ಏಕೆ ಈ ಕಥೆಯ ಕೇಂದ್ರವಾಗಿದೆ? ಇದು ಕೇವಲ ಬ್ಯಾನರ್ ಗಲಾಟೆಯೇ ಅಥವಾ ರಾಜಕೀಯ ಶಕ್ತಿಯ ಕಗ್ಗತ್ತಲಿನ ಆಟವೇ? ಇಂದು ನಾವು ಬಿಚ್ಚಿಡ್ತೀವಿ ಬಳ್ಳಾರಿ ಶೂಟೌಟ್ನ ಒಳಕತೆ. ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಕಥೆಯಲ್ಲಿ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚು. ಜನವರಿ 1ರ ರಾತ್ರಿ ಬಳ್ಳಾರಿಯಲ್ಲಿ ಕೇಳಿಸಿದ್ದು ಕೇವಲ ಪಟಾಕಿಗಳ ಸದ್ದು ಅಲ್ಲ. ಹೊಸ ವರ್ಷದ ಸಂಭ್ರಮದ ನಡುವೆ ಒಂದು ಕ್ಷಣದಲ್ಲಿ ನಗರದ ವಾತಾವರಣವೇ ಬದಲಾಗಿತ್ತು. ಬ್ಯಾನರ್ಗಳಿಂದ ತುಂಬಿದ್ದ ರಸ್ತೆ ಕ್ಷಣಾರ್ಧದಲ್ಲಿ ರಕ್ತದ ಕಲೆಗಳಿಂದ ಕಲುಷಿತವಾಯಿತು. ಒಂದು ಗುಂಡು, ಒಂದು ಯುವ ಜೀವ ಮತ್ತು ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳು. ಬಳ್ಳಾರಿ ಆ ರಾತ್ರಿ ನೋಡಿದ್ದು ಅಪಘಾತವು ಅಥವಾ ಪೂರ್ವ ನಿಯೋಜಿತ ರಾಜಕೀಯ ಆಟವು ಎಂಬ ಸಂಶಯ ಇಂದಿಗೂ ಕಾಡ್ತಿದೆ. ಒಂದು ಬ್ಯಾನರ್ ಹಾಕುವುದರಿಂದ ಶುರುವಾದ ವಿವಾದ ಹೇಗೆ ಶೂಟೌಟ್ಗೆ ತಿರುಗಿತು? ಯಾರಿಗಾಗಿ ಆ ಗುಂಡು ಹೊರಟಿತು? ಮತ್ತು ಅಸಲಿ ಗುರಿ ಯಾರು? 25 ವರ್ಷದ ರಾಜಶೇಖರನ ಅಥವಾ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಬಳ್ಳಾರಿ ಶೂಟೌಟ್ನ ಕಗ್ಗತ್ತಲಿನ ಒಳಗನ್ನತ್ತ ನಾವು ಈಗ ಪ್ರವೇಶಿಸುತ್ತಿದ್ದೇವೆ. ಈ ಪ್ರಕರಣದ ಬೇರುಗಳು ಬಳ್ಳಾರಿಯ ಎಸ್ಪಿ ಸರ್ಕಲ್ ನಲ್ಲಿ ನೆಟ್ಟಿವೆ. ಸಿರುಗುಪ್ಪ, ಹೊಸಪೇಟೆ, ದುರ್ಗಮ್ಮ ದೇವಸ್ಥಾನ ಮತ್ತು ಬಳ್ಳಾರಿ ಜೈಲಿಗೆ ಹೋಗುವ ಪ್ರಮುಖ ರಸ್ತೆಗಳು ಸೇರುವ ಈ ವೃತ್ತಕ್ಕೆ ಹಿಂದೆಯೇ ವಾಲ್ಮೀಕಿ ವೃತ್ತ ಎಂದು ನಾಮಕರಣ ಮಾಡಲಾಗಿತ್ತು. ಭರತ್ ರೆಡ್ಡಿ ಶಾಸಕರಾದ ಬಳಿಕ ಹಳಿಯ ಪುತ್ಥಳಿಯನ್ನ ತೆರವುಗೊಳಿಸಿ ವೃತ್ತದ ಮಧ್ಯದಲ್ಲಿ ಹೊಸದಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲು ನಿರ್ಧರಿಸಲಾಯಿತು. ಸುಮಾರು 8.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯೆಯ ಬಲರಾಮನ ಮೂರ್ತಿಯನ್ನ ಕೆತ್ತಿದ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ತಂಡದಿಂದ ಈ ಹೊಸ ಮೂರ್ತಿ ನಿರ್ಮಾಣಗೊಂಡಿತ್ತು. ಜನವರಿ 3ರಂದು ಅನಾವರಣಕ್ಕೆ ಸಕಲ ಸಿದ್ಧತೆ ನಡೆದಿದ್ದು, ಕಳೆದ 6 ತಿಂಗಳುಗಳಿನಿಂದಲೇ ನಗರವಿಡೀ ಭಾರಿ ಪ್ರಚಾರ ನಡೆದಿತ್ತು. ಈ ಪ್ರಚಾರವೇ ಗಲಾಟೆಗೆ ಮೊದಲ ಕಿಡಿ ಹಚ್ಚಿತ್ತು. ಎಸ್ಪಿ ಸರ್ಕಲ್ ಸುತ್ತ ಬ್ಯಾನರ್ ಕಟ್ಟಿದ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಹವಂಬಾವಿವರೆಗೂ ಬ್ಯಾನರ್ಗಳನ್ನು ಹಾಕಲು ಮುಂದಾದ್ರು. ಹವಂಬಾವಿಯಲ್ಲಿ ಶ್ರೀರಾಮುಲು ಮತ್ತು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಬಂಗಲೆಗಳು ಅಕ್ಕಪಕ್ಕದಲ್ಲಿದ್ದು, ಅವೆರಡರ ಮಧ್ಯೆ ಇರುವ ಖಾಸಗಿ ಖಾಲಿ ಸೈಟ್ನೊಳಗೂ ಬ್ಯಾನರ್ಗಳನ್ನು ಕಟ್ಟಲಾಗಿದೆ. ಆ ಖಾಲಿ ಸೈಟ್ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದ್ದೇ ಈ ವಿವಾದವನ್ನು ಉಗ್ರ ರೂಪಕ್ಕೆ ತಳ್ಳಿತ್ತು. ಆಸ್ತಿ ಮಾಲೀಕರ ಅನುಮತಿ ಇಲ್ಲದೆ ಬ್ಯಾನರ್ ಹಾಕಿದ ವಿಚಾರ ಜನಾರ್ದನ್ ರೆಡ್ಡಿಯ ಬೆಂಬಲಿಗರನ್ನ ಕೆರಳಿಸಿದೆ. ಮಾತಿನ ಚಕಮಕಿ, ಆರೋಪ ಪ್ರತ್ಯಾರೋಪಗಳ ನಂತರ ಕೆಲವು ಉದ್ರಿಕ್ತರು ಬ್ಯಾನರ್ಗಳನ್ನ ತೆರವುಗೊಳಿಸಿ ಹರಿದು ಹಾಕಿದ್ರು. ಬ್ಯಾನರ್ ಹಾಕಿದವರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ರೂ ನಾಶವಾದ ಬ್ಯಾನರ್ಗಳ ವೆಚ್ಚವನ್ನು ಭರಿಸುವುದಾಗಿ ಭರವಸೆ ನೀಡಿದ ನಂತರ ಸಂಜೆ 5:30 ವೇಳೆಗೆ ಗಲಾಟೆ ಬಹುತೇಕ ತಣ್ಣಗಾಗಿತ್ತು. ಈ ವೇಳೆಗೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇರಲಿಲ್ಲ. ಅವರು ಗಂಗಾವತಿಯಲ್ಲಿದ್ರು. ಈ ವಿಷಯ ತಿಳಿದ ತಕ್ಷಣ ಅವರು ಬಳ್ಳಾರಿಯತ್ತ ದೌಡಾಯಿಸಿದ್ರು. ಆದ್ರೆ ಕತೆ ಇಲ್ಲಿಯೇ ಮುಗಿದಿಲ್ಲ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದು ಪ್ರೆಸ್ ಮೀಟ್ ನಡೆಸಿದ ನಂತರವೂ ಪರಿಸ್ಥಿತಿ ಶಾಂತವಾಗಿದ್ದಂತೆ ಕಂಡಿತ್ತು. ಆದ್ರೆ ತಡರಾತ್ರಿ ಅಚಾನಕ್ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಉದ್ರಿಕ್ತರ ಗುಂಪು ಜಮಾವಣೆಗೊಂಡಿದೆ. ಅವರು ಯಾರ ಬೆಂಬಲಿಗರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪೊಲೀಸರ ಜೊತೆ ಘರ್ಷಣೆ ನಡೆಯಿತು. ಅದೇ ವೇಳೆ ಗುಂಡಿನ ಸದ್ದು ಕೇಳಿ ಬಂತು. ಕ್ಷಣಾರ್ಧದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿದೆ. ಈ ಶೂಟೌಟ್ ನಲ್ಲಿ ರಾಜಶೇಖರ್ ಮೃತಪಟ್ಟಿದ್ದು ಪ್ರಕರಣವನ್ನ ಇನ್ನಷ್ಟು ಗಂಭೀರಗೊಳಿಸಿದೆ. ಪ್ರಮುಖ ಪ್ರಶ್ನೆ ಇಲ್ಲಿಂದಲೇ ಶುರುವಾಗುತ್ತೆ. ಗುಂಡು ಹಾರಿಸಿದವರು ಯಾರು ಮತ್ತು ಆ ಗುಂಡಿನ ಅಸಲಿ ಟಾರ್ಗೆಟ್ ಯಾರು?
ಕನ್ನಡದ ಪ್ರಮುಖ ವಾಹಿನಿಯೊಂದಕ್ಕೆ ಲಭ್ಯವಾದ ದೃಶ್ಯಾವಳಿಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ದಿಕ್ಕಿನತ್ತ ಫೈರಿಂಗ್ ನಡೆದಿರುವುದು ಕಾಣಿಸಿಕೊಂಡಿದೆ. ಇದರಿಂದ ಈ ಫೈರಿಂಗ್ ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಸಿಕೊಂಡಿದೆ ಎಂಬ ಅನುಮಾನಗಳು ತೀವ್ರವಾಗಿವೆ. ಪೊಲೀಸ್ ವರದಿಗಳ ಪ್ರಕಾರ ರಾಜಶೇಖರ್ಗೆ ತಗುಲಿದ ಗುಂಡು ಜನಾರ್ದನ್ ರೆಡ್ಡಿ ಅವರ ಗನ್ ಮ್ಯಾನ್ ತಲ್ಲ. 0.7 mm ಬೋರ್ ಗುಂಡು ಪೊಲೀಸ್ ಇಲಾಖೆಯ ಶಸ್ತ್ರಾಸ್ತ್ರವಲ್ಲ ಎನ್ನಲಾಗಿದೆ. ಗಲಾಟೆ ನಡೆದ ಸ್ಥಳದಲ್ಲಿ ಶಾಸಕ ಭರತ್ ರೆಡ್ಡಿ ಅವರ ಭದ್ರತಾ ಸಿಬ್ಬಂದಿ ಗಾಳಿಯಲ್ಲಿ ಹಾರಿಸಿದ ಗುಂಡುಗಳು ಹಾಗೂ ಸ್ಥಳದಲ್ಲಿ ಸಿಕ್ಕಿರುವ ಬುಲೆಟ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಸದ್ಯ ಈಗ ವಿಜ್ಞಾನ ಆಧಾರಿತ ತನಿಖೆಯ ಮೇಲೆ ನಿಂತಿದೆ. ಶ್ರೀರಾಮುಲು ಅವರ ಹೇಳಿಕೆ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಿದೆ. ಪ್ರಾಥಮಿಕ ಮಾಹಿತಿಯಂತೆ ರಾಜಶೇಖರ್ಗೆ ತಗುಲಿದ ಗುಂಡು ಕಾಂಗ್ರೆಸ್ ಬೆಂಬಲಿಗರ ಭದ್ರತಾ ಸಿಬ್ಬಂದಿಯ ಬಳಿ ಇದ್ದ ಗನ್ನಿಂದ ಸಿಡಿದಿರಬಹುದು ಎಂದು ಅವರ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಗಲಭೆಯ ಗೊಂದಲದಲ್ಲಿ ಒಳಗಿನಿಂದಲೇ ತಪ್ಪಾದ ಗುಂಡು ಹೊರಟಿದೆ ಎಂಬ ಅನುಮಾನವು ಬಲವಾಗ್ತಿದೆ. ಇನ್ನೊಂದು ಮಹತ್ವದ ಬೆಳವಣಿಗೆಯಾಗಿ ರಾಜಶೇಖರ ಸಾವಿನ ಬಳಿಕ ಜನಾರ್ದನ್ ರೆಡ್ಡಿ ಸೇರಿ 11 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಪಾಲಿಕೆ ವಿರೋಧ ಪಕ್ಷದ ನಾಯಕ ಮೋತ್ಕರ್ ಶ್ರೀನಿವಾಸ್ ಸೇರಿದಂತೆ ಪ್ರಮುಖ ಹೆಸರುಗಳು ಎಫ್ಐಆರ್ ನಲ್ಲಿ ಸೇರಿವೆ. ಇದು ಪ್ರಕರಣವನ್ನು ಕಾನೂನು ಮತ್ತು ರಾಜಕೀಯ ಎರಡು ಮಟ್ಟಗಳಲ್ಲಿ ಇನ್ನಷ್ಟು ಉಗ್ರಗೊಳಿಸಿದೆ. ಈ ಪ್ರಕರಣದಲ್ಲಿ ಅತಿ ದೊಡ್ಡ ಪ್ರಶ್ನೆ ಎಂದ್ರೆ ಒಂದು ಬ್ಯಾನರ್ ವಿವಾದ ಇಷ್ಟೊಂದು ದೂರ ಹೇಗೆ ಹೋಗಿತ್ತು ಎಂಬುದು. ಗಲಾಟೆ ಸಂಚಿಗಷ್ಟೇ ತಣ್ಣಗಾಗಿದ್ರೆ ತಡರಾತ್ರಿ ಮತ್ತೆ ಉದ್ರಿಕ್ತ ಗುಂಪು ಜಮಾವಣೆಗೊಂಡಿದ್ದು ಯಾಕೆ? ಯಾರು ಉದ್ದೇಶ ಪೂರ್ವಕವಾಗಿ ಪರಿಸ್ಥಿತಿಯನ್ನ ಕೆರಳಿಸಿದ್ದಾರೆ ಎಂಬ ಅನುಮಾನಗಳು ಮೂಡುತ್ತಿವೆ. ಇನ್ನೊಂದು ಸಂಶಯಕಾರಿ ಅಂಶ ಎಂದ್ರೆ ಫೈರಿಂಗ್ ನಡೆದ ದಿಕ್ಕು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಕಡೆಗೆ ಗುಂಡು ಹಾರಿದ್ರೆ ಅದು ಎಚ್ಚರಿಕೆಯ ಶಾಟ್ ಆಗಿತ್ತೆ ಅಥವಾ ನೇರ ದಾಳಿಯ ಪ್ರಯತ್ನವೇ? ರಾಜಶೇಖರ್ ಆ ಗುಂಡಿಗೆ ಬಲಿಯಾಗಿದ್ದು ಕೇವಲ ದುರ್ಘಟನೆ ಎಂಬ ಪ್ರಶ್ನೆ ಉತ್ತರಕ್ಕಾಗಿ ಕಾಯುತ್ತಿದೆ. ರಾಜಕೀಯವಾಗಿ ನೋಡಿದ್ರೆ ವಾಲ್ಮೀಕಿ ಪುತ್ಥಳಿ ಅನಾವರಣದಂತಹ ಕಾರ್ಯಕ್ರಮಗಳು ಕೇವಲ ಸಾಂಸ್ಕೃತಿಕ ವಿಷಯಗಳಲ್ಲ, ಅವು ಶಕ್ತಿ ಪ್ರದರ್ಶನ ವೇದಿಕೆಗಳಾಗಿವೆ. ಅದೇ ಪ್ರದರ್ಶನ ಬಳ್ಳಾರಿಯಲ್ಲಿ ನಿಯಂತ್ರಣ ತಪ್ಪಿದೆಯೇ? ಒಂದು ಕಾರ್ಯಕ್ರಮದ ಕ್ರೆಡಿಟ್, ಒಂದು ವೃತ್ತದ ಪ್ರಭಾವ, ಈ ಎಲ್ಲವೂ ಈ ಗಲಾಟೆಯ ಹಿಂದಿನ ಮೌನ ಕಾರಣಗಳಾಗಿರಬಹುದೇ? ಬಳ್ಳಾರಿ ಇತಿಹಾಸವನ್ನು ನೋಡಿದ್ರೆ ಇಲ್ಲಿನ ರಾಜಕೀಯ ಯಾವಾಗ್ಲೂ ತೀವ್ರವಾಗಿಯೇ ಇರುತ್ತೆ. ಆದ್ರೆ ಈ ಬಾರಿ ಅದು ಗನ್ನ ಮಟ್ಟಕ್ಕೆ ಇಳಿದಿರುವುದು ರಾಜ್ಯದ ಭದ್ರತೆ ಕುರಿತು ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಳಕೆಯಾಗ್ತಿವೆ ಎಂಬುದರ ಮೇಲೂ ತನಿಖೆ ಅಗತ್ಯವಾಗಿದೆ. ಇಂದು ಬಳ್ಳಾರಿ ಕೇಳುತ್ತಿರುವ ಪ್ರಶ್ನೆ ಒಂದೇ, ಇದು ಕೇವಲ ಒಂದು ಅಪಘಾತವೇ ಅಥವಾ ರಾಜಕೀಯ ಶಕ್ತಿಯ ಕತ್ತಲಿನ ಆಟವೇ? ರಾಜಶೇಖರ್ನ ಸಾವು ಯಾರ ಹೊಣೆ ಮತ್ತು ಅಸಲಿ ಟಾರ್ಗೆಟ್ ಯಾರು? ರಾಜಕೀಯ ಕಾರ್ಯಕರ್ತನ ಅಥವಾ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಿರುವುದು ಈಗ ತನಿಖೆಯ ಕೈಯಲ್ಲಿದೆ. ಗಲಾಟೆ ತಣ್ಣಗಾದಂತೆ ಕಂಡ ಕ್ಷಣದಲ್ಲೇ ಇನ್ನೊಂದು ಅಂಶ ಮೌನವಾಗಿ ಕೆಲಸ ಮಾಡತೊಡಗಿತ್ತು. ಸಂಜೆ ವೇಳೆಗೆ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಎಂಬ ಸಂದೇಶ ಪೊಲೀಸರಿಗೆ ಬಂದಿದ್ರು ಸ್ಥಳೀಯ ರಾಜಕೀಯ ವಲಯದಲ್ಲಿ ಅಸಮಾಧಾನ ತಣ್ಣಗಾಗಿರಲಿಲ್ಲ. ಕೆಲ ಮುಖಂಡರು ಮತ್ತು ಕಾರ್ಯಕರ್ತರ ನಡುವೆ ದೂರವಾಣಿ ಕರೆಗಳು ನಡೆದಿವೆ. ಮತ್ತೆ ಕೆಲವರು ಸ್ಥಳಕ್ಕೆ ಬರಲು ಸಜ್ಜಾಗಿದ್ದಾರೆ ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿತ್ತು. ಆದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಲಾಯಿತು ಎಂಬ ಪ್ರಶ್ನೆ ಈಗ ಉದ್ಭವಿಸಿದೆ. ಹವಂಪಾವಿ ಪ್ರದೇಶವು ಯಾವುದೇ ಸಾಮಾನ್ಯ ಸ್ಥಳವಲ್ಲ. ಇಲ್ಲಿ ರಾಜಕೀಯ ಪ್ರಭಾವ, ಭದ್ರತೆ ಮತ್ತು ಶಕ್ತಿ ಪ್ರದರ್ಶನ ಸದಾ ಸೂಕ್ಷ್ಮವಾಗಿರುತ್ತೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಸುತ್ತ ಭದ್ರತಾ ಸಿಬ್ಬಂದಿ ಇದ್ರೂ ತಡರಾತ್ರಿ ಜಮಾವಣೆ ಹೇಗೆ ಸಾಧ್ಯವಾಯಿತು ಎಂಬುದೇ ಮತ್ತೊಂದು ರಹಸ್ಯ. ಯಾರೋ ಉದ್ದೇಶ ಪೂರ್ವಕವಾಗಿ ಜನರನ್ನ ಒಟ್ಟುಗೂಡಿಸಿದ್ರೆ ಅಥವಾ ಗಲಾಟೆ ಮತ್ತೆ ಸ್ಫೋಟಗೊಳ್ಳಲಿ ಎಂಬ ಉದ್ದೇಶ ಇದ್ದಿತ್ತೆ. ಇದೇ ವೇಳೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯತ್ತ ಹೊರಟಿದ್ದಾರೆ ಎಂಬ ಸುದ್ದಿ ಹರಡ್ತಿದ್ದಂತೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ ಎನ್ನಲಾಗ್ತಿದೆ. ಅವರ ಗಮನವೇ ಕೆಲ ಗುಂಪುಗಳಿಗೆ ಪ್ರಚೋದನೆಯಾಗಿ ಪರಿಣಮಿಸಿದೆ ಎಂಬ ಅನುಮಾನವು ತನಿಖೆಯ ಭಾಗವಾಗಿದೆ. ಒಂದು ಸಾಮಾನ್ಯ ಬ್ಯಾನರ್ ವಿವಾದ ರಾಜಕೀಯ ನಾಯಕನ ಸುತ್ತ ಕೇಂದ್ರೀಕೃತವಾಗ್ತಿದ್ದಂತೆ ಅದರ ತೀವ್ರತೆ ಅನಿರೀಕ್ಷಿತವಾಗಿ ಹೆಚ್ಚಾಗಿರುವುದು ಇಲ್ಲಿ ಸ್ಪಷ್ಟವಾಗ್ತಿದೆ.
ಪೊಲೀಸರ ಪಾತ್ರದ ಕುರಿತು ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಸಂಜೆಗಷ್ಟೇ ಗಲಾಟೆ ತಂಡಕ್ಕಾಗಿದ್ರೆ ತಡರಾತ್ರಿ ಮತ್ತೆ ಅದೇ ಸ್ಥಳದಲ್ಲಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗುವುದನ್ನ ಪೊಲೀಸರು ಯಾಕೆ ತಡೆಯಲಿಲ್ಲ? ಹೆಚ್ಚುವರಿ ಭದ್ರತೆ, ನಿಷೇಧಾಜ್ಞೆ ಅಥವಾ ಗುಂಪು ನಿಯಂತ್ರಣದ ಕ್ರಮಗಳು ಯಾಕೆ ಕೈಗೊಳ್ಳಲಾಗಲಿಲ್ಲ ಎಂಬುದು ಈಗ ಸಾರ್ವಜನಿಕರ ಚರ್ಚೆಯ ವಿಷಯವಾಗಿದೆ. ಇವೆಲ್ಲದರ ಮಧ್ಯೆ ರಾಜಶೇಖರ್ ಆ ರಾತ್ರಿ ಅಲ್ಲಿ ಯಾಕೆ ಇದ್ರು ಎಂಬ ಪ್ರಶ್ನೆಯು ಮಹತ್ವ ಪಡೆದುಕೊಳ್ತಿದೆ. ಅವರು ಕೇವಲ ಕಾರ್ಯಕರ್ತನಾಗಿ ಸ್ಥಳದಲ್ಲಿದ್ರ ಅಥವಾ ಮತ್ತೆ ಭುಗಿಲೆದ್ದ ಗಲಾಟೆಯ ಭಾಗವಾಗಿದ್ರ? ಅವರು ನೇರ ಗುರಿಯಾಗಿದ್ರೆ ಅಥವಾ ಇನ್ನೊಬ್ಬರ ಮೇಲಿನ ದಾಳಿಯಲ್ಲಿ ಬಲಿಯಾದ ಅಸಹಾಯಕ ಬಲಿಯೇ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ಬಳ್ಳಾರಿ ಶೂಟೌಟ್ನ ನಿಜವಾದ ಕತೆ ಹೊರಬೀಳಲಿದೆ. ಒಂದು ಬ್ಯಾನರ್ನಿಂದ ಶುರುವಾದ ಗಲಾಟೆ ಒಂದು ಗುಂಡಿನಲ್ಲಿ ಮುಕ್ತಾಯವಾಯಿತೆ ಅಥವಾ ಅದು ಮೊದಲೇ ರೂಪುಗೊಂಡ ಕಥೆಯೇ? 25 ವರ್ಷದ ರಾಜಶೇಖರ್ ಜೀವ ಹೋದದ್ದು ಸತ್ಯ, ಆದ್ರೆ ಗುಂಡು ಯಾರಿಂದ ಮತ್ತು ಗುರಿ ಯಾರು? ಈ ಪ್ರಶ್ನೆಗಳು ಇನ್ನು ಉತ್ತರಕ್ಕಾಗಿ ಕಾಯ್ತಾ ಇದೆ. ಇದು ರಾಜಕೀಯ ಶಕ್ತಿಯ ಸಂಘರ್ಷವೇ ಅಥವಾ ಕಾನೂನು ವ್ಯವಸ್ಥೆಯ ವೈಫಲ್ಯವೇ? ಉತ್ತರಗಳು ತನಿಖೆಯಲ್ಲಿವೆ. ಆದ್ರೆ ಸತ್ಯ ಹೊರ ಬೀಳುವವರೆಗೂ ಬಳ್ಳಾರಿ ಶೂಟೌಟ್ ಮೇಲಿನ ನಮ್ಮ ಪ್ರಶ್ನೆಗಳು ಮುಂದುವರಿಯುತ್ತವೆ. ಬಳ್ಳಾರಿ ಶೂಟೌಟ್ ಬಗ್ಗೆ ನೀವೇನಂತೀರಾ? ಯಾರು ಗುರಿಯಾಗಿದ್ರು, ಯಾರು ಬಲಿಯಾದ್ರು? ಕಮೆಂಟ್ ಮಾಡಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ದ್ವಿತೀಯ ಬಹುಮಾನ 20,000 ರೂಪಾಯಿ. ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.